ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಇಂದು ಬಸವಕಲ್ಯಾಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ರು. ನೊಬೆಲ್ ಪಬ್ಲಿಕ್ ಸ್ಕೂಲ್ ಬಸವಕಲ್ಯಾಣ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣಪುರ ರಸ್ತೆ ಬಸವಕಲ್ಯಾಣ 2025-26ನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ. ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9986791928ಗೆ ಕರೆ ಮಾಡಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಶಾಖೆ ಬಸವಕಲ್ಯಾಣ ಘಟಕದ ವತಿಯಿಂದ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಆತ್ಮೀಯರಿಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ, ದಿನಾಂಕ 12/5/2025 ಸೈದಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸರ್ಕಾರಿ ನೌಕರರವರು ಮತ್ತು ಬೌದ್ಧ ಉಪಾಸಕಿಯರು, ಅಂಬೇಡ್ಕರ್ ಅಭಿಮಾನಿಗಳು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ಕಳಕಳಿಯಿಂದ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಒಂದು ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರು ಮತ್ತು ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ವಾಮನ್ ಮೈಸಲ್ಗೆ ಅವರು, ಸುರೇಶ್ ಮೋರೆ ಸಾಹೇಬರು, ಆಮೇಲೆ ಅಂಬಾರೆ ಸೈದಾಪುರ ಅವರು, ಬಸವಣ್ಣಪ್ಪ ನಲ್ಲೇಗಿರ್ ಅವರು, ಆಮೇಲೆ ಪ್ರೇಮ್ ಅವರು, ಇನ್ನು ಗ್ರಾಮದ ಆಗಿರ್ತಕ್ಕಂಥ ಪ್ರಮುಖರು ಈ ಒಂದು ರಾಜ್ಕುಮಾರ್ ಸೈದಾಪುರ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮ ಅತ್ಯಂತ ನಾವೆಲ್ಲರೂ ಸೇರಿ ದಲಿತ ಸಂಘರ್ಷ ಸಮಿತಿ, ಸಮತಾ ಸೈನಿಕ ದಳದ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಇದರಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರು ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಹೇಳಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಭೀಮ್, ಜೈ ಸಂವಿಧಾನ. ಧನ್ಯವಾದಗಳು. ಓಕೆ ಸರ್. ಎಲ್ಲರಿಗೂ ಬಸವಕಲ್ಯಾಣ ತಾಲೂಕಿನ ಮಹಾಜನತೆಗೆ ಈ ಚಾನೆಲ್ ಮಾಧ್ಯಮದ ಮುಖಾಂತರ ನಾನು ಕ್ರಾಂತಿಕಾರಿ ಜೈ ಭೀಮ್ ಹೇಳುತ್ತಾ, ಬಸವಕಲ್ಯಾಣ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ 12 ಬುದ್ಧ ಪೂರ್ಣಿಮಾ 12 ತಾರೀಕಿಗೆ ಮಹಾಮಾನವತಾವಾದಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಸವಕಲ್ಯಾಣದ ಎಲ್ಲ ಮಹಾಜನತೆ ಆಗಮಿಸಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಏ ದೊರೋ ಹವೆ ಬಿಪ್ಪು ಯವಜಾತೆ ಬುದ್ಧ ಶಾಸನ ಸೋಮಲೋಕ ಅಭಿಮತೋ ಮುಕ್ತ ಚಂದ್ರಮ. ನಾನು ಸೈದಾಪುರ ಗ್ರಾಮದ ನಿವಾಸಿ ದಯಾನಂದ ರಾಮ್ ಗಾಯಕ್ವಾಡ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳಿಸ್ತಾ ಇದ್ದೇವೆ. ತಾವು ಸಮಸ್ತ ಬಸವಕಲ್ಯಾಣ ತಾಲೂಕಿನ ಪ್ರತಿಯೊಂದು ಗ್ರಾಮದ ವ್ಯಕ್ತಿಗಳು ನಮಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ಸೊ ಪ್ರಿಯ ಐಕೆ ನ್ಯೂಸ್ ಕನ್ನಡ 24x7 ವೀಕ್ಷಕರೇ, BK9 ನ್ಯೂಸ್ ವೀಕ್ಷಕರೇ, ಸೊ ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಹತ್ರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. KSDSS ವತಿಯಿಂದ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಬಸವಕಲ್ಯಾಣ ತಾಲೂಕಿನ ಸೈದಾಪುರ ಗ್ರಾಮ ಹತ್ರ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಐಕೆ ನ್ಯೂಸ್ ಕನ್ನಡ 24x7 ಹತ್ರ ಲೈವ್ ಬರ್ತಾ ಇದ್ದಾರೆ. सभी हमारे BK9 न्यूज लाइव मीडिया चैनल, सभी हमारे IK न्यूज कन्नड़ 24x7 से हम विशेष करके बसवकल्याण के महाजनता को बताना चाहते हैं, जिसके ऊपर जो संविधान के ऊपर ये दुनिया चलती है, न्याय व्यवस्था चलता है, वैसे ही महामानव डॉक्टर बाबा साहेब भीमराव अंबेडकर जी का जो पुत्थಳಿ का इनॉग्रेशन होने जा रहा है वो सैदापुर में होने जा रहा है. ये सनसनीखेज बना रहे हैं बसवकल्याण तालुके से. इस संदर्भ में जो रिटायर्ड मुख्याध्यापक है HM जी है, अभी हमारे IK न्यूज कन्नड़ 24x7 BK9 न्यूज से लाइव आ रहे हैं. जो बाबा साहब नहीं रहते तो ये दुनिया में कानून व्यवस्था नहीं रहती. वैसे ही महामानव पुरुष
का जो पुतली का इनॉग्रेशन होने जा रहा है वो सैदापुर में होने जा रहा है। बड़ी खुशी की बात है। हमारे BK9 न्यूज़ लाइव मीडिया चैनल IK न्यूज़ कन्नड़ 24/7 बीदर जिले के विशेष बसव कल्याण के महाजनता को वो कार्यक्रम में जो शिरकत होने के लिए यहाँ पर जो प्रेस मीट की जा रही है, अभी हमारे BK9 न्यूज़ लाइव मीडिया IK न्यूज़ कन्नड़ 24/7 से लाइव आ रहे हैं। ಸರ್ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ತೀನಿ. ವಿಶೇಷ ತಮ್ಮ ಶುಭ ಸಂದೇಶ ಏನು ಸರ್ ತಮ್ಮ? ನಮೋ ಬುದ್ಧಾಯ, ಜೈ ಭೀಮ್, ಶರಣು ಶರಣಾರ್ಥಿಗಳು. ಬಸವ ಕಲ್ಯಾಣ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಲೋಕಾರ್ಪಣೆಗೊಳ್ತಾ ಇದೆ. ಕಲ್ಯಾಣ ನಾಡಿನಲ್ಲಿ ಈ ಶರಣರ ನಾಡು. ಅಣ್ಣ ಬಸವಣ್ಣನವರು ಮೊದಲು ಸಂಸತ್ತನ್ನ ಕಲ್ಯಾಣ ಅನುಭವ ಮಂಟಪ ಸ್ಥಾಪಿಸಿದ್ರು. ಆ ಬಸವಣ್ಣನವರ ಕನಸು ನನಸ ಮಾಡತಕ್ಕಂಥ ಮಹಾಮಾನವತಾವಾದಿ ಈ ಸಂವಿಧಾನದ ಮುಖಾಂತರ ಭಾರತ ದೇಶದಲ್ಲಿ ಸಮಾನತೆ, ಎಲ್ಲರಿಗೂ ಏಕತೆ ಸಾರಿದಂತ ಭೀಮ ಭಗವಾನ್ ಅಂಬೇಡ್ಕರ್ ಮೂರ್ತಿಯ ಅನಾವರಣ ಕಾರ್ಯಕ್ರಮ ದಿನಾಂಕ 12/5/2025 ಸೈದಾಪುರ ಗ್ರಾಮದಲ್ಲಿ ನೆರವೇರ್ತಾ ಇದೆ. ದಯಮಾಡಿ ಎಲ್ಲ ಬಂಧು ಭಗಿನಿಯರು ಈ ಕಾರ್ಯಕ್ರಮಕ್ಕೆ ಬಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಮೂರ್ತಿ ಅನಾವರಣಗೊಳಿಸಲಿಕ್ಕೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ವಿನಂತಿ. जैसा कि ये लाइव कवरेज कर रहे थे हम बीदर जिले के बसव कल्याण तालुके से, जो KSDSS की ओर से प्रेस मीट की जा रही है. जैसे कि प्रेस मीट में बताया जा रहा था कि जैसा कि 12 तारीख को विशेष करके बीदर जिले के बसव कल्याण तालुके के सैदापुर में महामानव क्रांति सूर्य संविधान शिल्पी लाखों दिलों की धड़कन जो डॉक्टर बाबा साहेब अंबेडकर जी का संविधान है बोल के न्याय व्यवस्था चल रही है, ये भारत देश चल रहा है, वैसे ही महापुरुष का जो पुतली का इनॉग्रेशन होने जा रहा है. हमारे BK9 न्यूज़ लाइव मीडिया चैनल IK न्यूज़ कन्नड़ 24/7 से जो कार्यक्रम कर रहे हैं उनको हम शुभकामनाएं देते हैं. ऐसे ही सनसनीखेज के लिए देखते रहिए BK9 न्यूज़ लाइव मीडिया चैनल IK न्यूज़ कन्नड़ 24/7. जो लाखों दिलों की धड़कन है, दिलदार व्यक्तिमत्व है, जो डॉक्टर बाबा साहब अंबेडकर जी ने भारत को संविधान दिया है, वैसे ही महामानव जी का जो पुतली का इनॉग्रेशन होने जा रहा है, प्रेस मीट कर रहे हैं. मैं हमारे BK9 न्यूज़ लाइव मीडिया चैनल IK न्यूज़ कन्नड़ 24/7 से बताना चाहता हूँ. आप देख सकते हैं यहाँ पर तो जैसे कि एक मराठी में एक गायक ने बहुत ही अच्छी तरीके से गाया है, वो गीत का नाम मैं बताना चाहता हूँ. डॉक्टर भीमराव अंबेडकर, भीमाने तुला सारं दिले, ऐसे एक गीत में कहा जाता है. वैसे ही लाखों दिलों की धड़कन महापुरुष डॉक्टर बाबा साहेब अंबेडकर जी का जो पुतली का इनॉग्रेशन सैदापुर में होने जा रहा था, ये लाइव कवरेज कर रहे थे बीदर जिले के बसव कल्याण तालुके से. ऐसे ही सनसनीखेज के लिए देखते रहिए BK9 न्यूज़ लाइव मीडिया चैनल IK न्यूज़ कन्नड़ 24/7. हर कदम हर वक्त आपके साथ. यार ಮಾತಾಡೋದು ನೋಡಿ ಮಾತಾಡೋದು ಈಗ ಹೆಂಗಿದೆ ಯಾಕೆ ಯಾಕೆ ಪುರಿಯ ನೀವು ಹೋಗಿ ಸರ್ ನಾ ಮಾಡ್ತೀನಿ ವಿಡಿಯೋ.